ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ಹಾಗೆ ಇವತ್ತು ನಾಗರ ಪಂಚಮಿ, ಎಲ್ರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ನಾಗರ ಪಂಚಮಿ ಹಬ್ಬ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲ ಹಬ್ಬ. ಈ ಹಬ್ಬವನ್ನು ಭಾರತ ದೇಶದ ಎಲ್ಲ ಕಡೆಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ. ಈ ನಾಗರ ಪಂಚಮಿಯಲ್ಲಿ ಮುಖ್ಯವಾಗಿ ಒಂದು 8 ಹಾವುಗಳನ್ನು ಮುಖ್ಯವಾಗಿ ಪೂಜಿಸ್ತಾರೆ ಇಲ್ಲಿ. ಆ 8 ಹಾವುಗಳಂತ ಹೇಳಿದರೆ ಅನಂತ, ವಾಸುಕಿ, ಪದ್ಮ, ಮಹಾಪದ್ಮ, ಹಾಗೆ ತಕ್ಷಕ, ಕುಳಿರ, ಕಾರ್ಕೋಟಕ, ಶಂಖ, ಹೀಗೆ 8 ಹಾವುಗಳನ್ನು ಇಲ್ಲಿ ಮುಖ್ಯವಾಗಿ ಈ ನಾಗರ ಪಂಚಮಿ ಎಂದು ಪೂಜಿಸ್ತಾರೆ. ಮತ್ತು ನಾವು ನಾಗರ ಪಂಚಮಿಗೆ ಒಂದು ವಿಶೇಷವಾದ ತಿಂಡಿಯನ್ನು ಎಲ್ಲರೂ ಕೂಡ ಮಾಡ್ತಾರೆ, ನಾವು ಕೂಡ ಮಾಡಿದ್ದೀವಿ. ಅದನ್ನು ನೀವು ಹೇಗೆ ಮಾಡೋದಂತ ನಾವು ನಿಮಗೆ ಈಗ ತಿಳಿಸಿಕೊಡ್ತೀವಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ, ಹಾಗೆ ನಾವು ಕೂಡ ಮಾಡಿದ್ದೀವಿ. ಇದು ನಾಗರ ಪಂಚಮಿಯಿಂದ ಮಾಡತಕ್ಕಂಥ ಒಂದು ವಿಶೇಷವಾದಂಥ ತಿಂಡಿ. ಹಾಗೆ ಇವತ್ತಿನ ನಾಗರ ಪಂಚಮಿ ಎನ್ನುವಂಥದ್ದು ಇಲ್ಲಿ ಎಲ್ಲ ಕಡೆಗಳಲ್ಲಿ ಅಂತ ಹೇಳಿದರೆ ಭಾರತ ದೇಶದ ಎಲ್ಲ ಕಡೆಗಳಲ್ಲೂ ಹೆಚ್ಚಾಗಿ ಆಚರಣೆ ಮಾಡಿಯೇ ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ ಕೆಲವೊಂದು ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಒಂದು ಬೇರೆ ಬೇರೆ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಈಗ ಮೊದಲು ನಮ್ಮದು ಅಖಂಡ ಭಾರತವಾಗಿತ್ತು ಮೊದಲು ಅಂತ ಹೇಳಿದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ. ಇವಾಗಿನ ನೇಪಾಳ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅಲ್ಲಿಯೂ ಕೂಡ ಈ ಒಂದು ನಾಗರ ಪಂಚಮಿ ಆಚರಣೆಗಳನ್ನು ನಮಗೆ ಕಂಡು ಬರ್ತದೆ. ನಮ್ಮ ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಭಾಗದಲ್ಲಿ ನಾವು ನಾಗದೇವರಿಗೆ ಅತ್ಯಂತ ಒಂದು ಹೆಚ್ಚಿನವಾದಂಥ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಇಲ್ಲಿ ನಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಹೇಗೆ ಅಂತ ಹೇಳಿದರೆ ಕುಟುಂಬದವರು ಎಲ್ಲರೂ ಸೇರಿ, ಒಂದು ಕುಟುಂಬಕ್ಕೆ ಒಂದು ಮೂಲ ನಾಗಬನ ಅಂತ ಇರ್ತದೆ, ಅಲ್ಲಿಗೆ ಸೇರಿ ಎಲ್ಲ ಕುಟುಂಬದವರು ಸೇರಿ ಹೋಗಿ ಪೂಜೆ ಸಲ್ಲಿಸುವಂಥದ್ದು ಇಲ್ಲಿನ ವಾಡಿಕೆ. ಇಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಮಾಡುವುದು ವಿಶೇಷ. ಎಲ್ಲ ಕಡೆಗಳಲ್ಲೂ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ನಾವು ನೋಡ್ಬೋದು. ನಾಗರ ಪಂಚಮಿಯಂದು ವಿಶೇಷವಾಗಿ ಇಲ್ಲಿ ನಾಗದೇವರಿಗೆ ಪ್ರಿಯವಾದಂಥ ಅರಿಶಿಣ ಆಗಿರ್ಬೋದು, ಹಾಗೆ ಹಾಲಾಗಿರ್ಬೋದು, ಹಾಗೆ ಕೇದಗೆ ಹೂ, ಹಾಗೆ ಸಿಯಾಳ, ಹಾಗೆ ಅಕ್ಕಿ, ಜೇನುತುಪ್ಪ ಇದೆಲ್ಲವನ್ನು ಸೇರಿಸಿಕೊಂಡು ನಾಗದೇವರಿಗೆ ತನುವನ್ನು ಹಾಕ್ತಾರೆ. ಹಾಗೆ ನಾವು ಕೂಡ ಇಂದು ನಾಗದೇವರಿಗೆ ಇದೆಲ್ಲವನ್ನು ತೆಗೆದುಕೊಂಡು ಹೋಗಿ ತನುವನ್ನು ಹಾಕಲಿಕ್ಕೆ ಉಂಟು. ಇವತ್ತಿನ ನಾಗರ ಪಂಚಮಿಗೆ ಒಂದು ವಿಶೇಷವಾದಂಥ ತಿಂಡಿ ಮಾಡ್ತಾ ಇದ್ದೀವಿ. ಅದೇನಂತ ಹೇಳಿದರೆ ನಾವು ಅರಿಶಿಣ ಎಲೆಯಲ್ಲಿ ಮಾಡುವಂಥದ್ದು. ಅದು ಅರಿಶಿಣ ಎಲೆಯಲ್ಲಿ ಈ ದೋಸೆ ರೈಸು ಮತ್ತು ಬಾಯ್ಲ್ಡ್ ರೈಸ್ ಇವೆರಡನ್ನು ಸಮ ಪ್ರಮಾಣದಲ್ಲಿ ನೆನೆಸಿಟ್ಟು ಒಂದು 4-5 ತಾಸುಗಳ ಕಾಲ ನೆನೆಸಿಟ್ಟು ಆಮೇಲೆ ಅದನ್ನು ರುಬ್ಬಿಕೊಂಡು ಅದಕ್ಕೆ ಕಾಯಿ, ಬೆಲ್ಲ ಇದೆಲ್ಲವನ್ನು ಸೇರಿಸಿ ಎಲೆಯಲ್ಲಿ ಅದನ್ನು ಹಾಕಿ ಆಮೇಲೆ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಅದನ್ನು ಬೇಯಿಸುವಂಥದ್ದು. ತುಂಬ ಚೆನ್ನಾಗಿರ್ತದೆ. ಇದು ಸ್ಪೆಷಲಾಗಿ ನಾಗರ ಪಂಚಮಿಗೆ ಮಾಡುವಂಥದ್ದು. ಹೀಗೆ ನಾವಿಲ್ಲಿ ಬೆಲ್ಲವನ್ನೆಲ್ಲ ತುರಿದುಕೊಂಡು ಹೀಗೆ ಕಾಯಿ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಸಿಹಿಗೆ ಎಷ್ಟು ಬೇಕಾಗ್ತದೆ ಅಷ್ಟನ್ನು ನಾವು ತೆಗೆದುಕೊಳ್ಬೋದು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಧ್ಯ ಹಾಕಲಿಕ್ಕೆ ಈ ಹೂರಣವನ್ನು ಮಾಡಿಕೊಂಡು ನಂತರ ನಾವು ಕಡೆದಿರುವಂಥ ಹಿಟ್ಟು ತಿಳಿದರೆ ಹಿಟ್ಟನ್ನು ನಾವು ತುಂಬ ತೆಳುವಾಗಿ ಮಾಡ್ಕೊಂಡಿರಬಾರ್ದು. ಕಡೆಯುವಾಗ ತುಂಬ ನೀರನ್ನು ಸೇರಿಸದೆ ಈ ರೀತಿ ಗಟ್ಟಿಯಾಗಿ ಮಾಡಿಕೊಂಡಿದ್ರೆ ನಮಗೆ ಎಲೆಗೆ ಅದನ್ನು ಹಚ್ಚಲಿಕ್ಕೆ ಸುಲಭ ಆಗ್ತದೆ. ಈ ರೀತಿ ಎಲೆಗಳಿಗೆ ಹಿಟ್ಟನ್ನೆಲ್ಲ ಹಾಕ್ಕೊಂಡು ನಂತರ ನಾವು ಮಾಡ್ಕೊಂಡಿರುವಂಥ ಕಾಯಿ ಹೂರಣ, ಹೀಗೆ ಸಿಹಿ ಜಾಸ್ತಿ ಬೇಕಾದರೂ ಸ್ವಲ್ಪ ಜಾಸ್ತಿನ ಹಾಕ್ಬೋದು, ಮೀಡಿಯಮ್ ಬೇಕಾದರೂ ಮೀಡಿಯಮ್, ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಅದರ ಮಧ್ಯದಲ್ಲಿ ಹೂರಣವನ್ನು ತುಂಬಿಸಿಕೊಂಡು ಆನಂತರ ಎಲೆಯನ್ನು ಫುಲ್ಲು ಒಂದು ಸೈಡಿಂದ ಅದರ ಮೇಲೆ ಕವರ್ ಮಾಡಿ ಮುಚ್ಚಬೇಕು. ಈ ಅರಿಶಿಣ ಎಲೆ ಅನ್ನುವಂಥದ್ದು ಅರಿಶಿಣ ಪುಡಿ ಅಂತ ಕೂಡ ಇದರಲ್ಲಿ ತುಂಬ ಪೋಷಕಾಂಶ ಇರ್ತದೆ. ಹಾಗೆ ಇದರಲ್ಲಿ ಒಂದು ಕರ್ಕುಮಿನ್ ಎಂಬ ಪೋಷಕಾಂಶ ಇರ್ತದೆ. ಹಾಗೆ ಇದು ಅತಿಯಾಗಿ ಕೂಡ ಸೇವನೆ ಮಾಡಬಾರ್ದು. ಇದು ಮಿತಿಯಲ್ಲಿದ್ದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಎಲೆಯಲ್ಲಿ ಮಾಡಿರತಕ್ಕಂಥ ತಿಂಡಿಯನ್ನು ನಾವು ಸೇವನೆ ಮಾಡಿದರೆ ಇದರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಹೊಟ್ಟೆ ಉಬ್ಬಿಸುವಿಕೆ ಈ ರೀತಿ ಸಮಸ್ಯೆ ಇದ್ದವರಿಗೆ ಇದು ಬೇಗ ಗುಣ ಆಗ್ತದೆ ಇದರಲ್ಲಿ. ಹಾಗೆ ಜೀರ್ಣಕ್ರಿಯೆ ಕೂಡ ಹಾಗೆ ಈ ಎಲೆಯಿಂದ ಮಾಡಿರತಕ್ಕಂಥ ತಿಂಡಿ ತಿಂದರೆ ಬೇಗ ಜೀರ್ಣ ಕೂಡ ಆಗ್ತದೆ. ಹಾಗೆ ನಮ್ಮ ಪೂರ್ವಜರು ಯಾವುದೇ ಒಂದು ಕಾರಣಗಳಿಲ್ಲದೆ ಇಂಥ ತಿಂಡಿಯನ್ನು ತಿನ್ನುವ ಅಭ್ಯಾಸ ಮಾಡಿಕೊಂಡಿರೋದಿಲ್ಲ. ಯಾಕೆಂತೇಳಿದರೆ ಈ ಮಳೆಗಾಲದ ಸಮಯದಲ್ಲಿ ತುಂಬ ನಂಜಿನ ಅಂಶ ಬಾಡಿಯಲ್ಲಿರೋದ್ರಿಂದ
ಈ ರೀತಿಯ ತಿಂಡಿಗಳನ್ನು ಮಾಡಿ ತಿಂದರೆ ಇದು ನಮಗೆ ನಂಜು ನಿರೋಧಕ. ಈ ಅರಿಶಿಣ ಎಲೆ ಅನ್ನುವಂಥದ್ದು ಇದರಲ್ಲಿ ಔಷಧಿ ಗುಣ ಇರೋದರಿಂದ ಇದು ನಂಜು ನಿವಾರಕವಾಗಿಯೂ ಕೂಡ ನಮಗೆ ಆರೋಗ್ಯದಲ್ಲಿ ಇದು ಕೆಲಸ ಮಾಡ್ತದೆ. ಹಾಗೆಯೇ ಪ್ರಕೃತಿಯಲ್ಲಿ ಸಿಗುವಂಥ ಇಂಥ ವಸ್ತುಗಳಿಂದ ನಾವು ಆಹಾರವನ್ನು ತಯಾರಿಸಿ ಒಮ್ಮೆ ಆದರೂ ಸೇವಿಸುವುದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಎಲ್ಲರಿಗೂ ನಾಗದೇವರು ಒಳಿತನ್ನು ಮಾಡಲಿ, ಹಾಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.